ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ರತ್ನ. ಇವತ್ತು ನಾನು ನಿಮಗೆ ಗೊಜ್ಜು ಅವಲಕ್ಕಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಇಲ್ಲೊಂದು ಅರ್ಧ kg ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದೆರಡು ಇಂಚಷ್ಟು ಬೆಲ್ಲ, ಉಪ್ಪು ಎಲ್ಲ ಹಾಕ್ಕೊಂಡು ಅದ್ರ ಪಲ್ಪನ್ನ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಏನೇನು ಬೇಕೋ ಅದು, ಮತ್ತು ಕಾಯಿ ತುರಿ, ಪುಳಿಯೋಗರೆ ಪುಡಿ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನು. ಇಲ್ಲ ಅಂದರೆ ನೀವು ಸಾಂಬಾರು ಪುಡಿನೂ ತೊಗೋಬೋದು. ಮತ್ತು ಸ್ವಲ್ಪ ಮೆಂತ್ಯನ, 1/4 ಸ್ಪೂನ್ ಮೆಂತ್ಯನ ಹುರಿದು ಇಟ್ಕೊಂಡಿದ್ದೀನಿ. ಅದನ್ನು ಆಮೇಲೆ ಕುಟ್ಕೊಂಡು ಪುಡಿ ಮಾಡ್ಕೋಬೇಕು. ಮತ್ತು ಕರಿಬೇವು. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ರವೆ ಥರ. ಒಂದೆರಡು ಸಲ ಮಿಕ್ಸಿಯಲ್ಲಿ ತರಿ ಮಾಡ್ಕೊಂಡು ಬರೋಣ. ನೋಡಿ, ಹಿಂಗೆ ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ತೊಳ್ಕೊಂಬಿಡೋಣ. ಹೀಗೆ ಫುಲ್ಲು ನೀರು ತುಂಬಿಸ್ಕೊಳ್ಳಿ, ಆಗ ಕಸ ಎಲ್ಲ ಮೇಲೆ ಬರುತ್ತೆ, ಅವಲಕ್ಕಿ ಪುಡಿ ಎಲ್ಲ ಕೆಳಗಡೆ ಇರುತ್ತೆ. ಈಗ ಈ ನೀರನ್ನೆಲ್ಲ ಸೋಸ್ಕೊಂಬಿಡೋಣ. ನೋಡಿ, ಹಿಂಗೆಲ್ಲ ನಾನು ತೊಳೆದಿಟ್ಕೊಂಡಿದ್ದೀನಿ. ಅಂಟಾಗಿರುತ್ತೆ, ಗಾಬರಿ ಆಗೋದು ಬೇಡ. ಈ ಹುಣಸೆ ನೀರನ್ನು ಇದಕ್ಕೆ ಹಾಕ್ಕೊಂಬಿಡೋಣ. ಮತ್ತು ಸಾಂಬಾರು ಪುಡಿ ಅಥವಾ ಪುಳಿಯೋಗರೆ ಪುಡಿ, ಮತ್ತು ಕಾಯಿ ತುರಿ, ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ನೀಟಾಗಿ ಕಲಿಸ್ಕೊಂಡ್ಬಿಡೋಣ. ನೋಡಿ, ಹೀಗೆ ಕಲಸಿಟ್ಕೊಂಡಿದ್ದೀನಿ. ಇದನ್ನೀಗ ಒಂದು 15 ನಿಮಿಷ ಬಿಟ್ಬಿಡೋಣ. ಆಗೋದೆಲ್ಲ ಚೆನ್ನಾಗಿ ಸೋಕಾಗಿರುತ್ತೆ ಮತ್ತು ಸ್ವಲ್ಪ ಉದ್ದುದ್ರಾಗೂ ಬರುತ್ತೆ. ಈಗ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಬಾಣಲಿ ಬಿಸಿ ಆದಮೇಲೆ ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕ್ಕೊಳ್ಳಿ 1 ಸ್ಪೂನಷ್ಟು. ಸಾಸಿವೆ ಸಿಡಿದ ಮೇಲೆ ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ. ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಒಂದೆರಡು ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕರಿಬೇವು ಹಾಕ್ಕೊಳ್ಳಿ. ಈಗ ಮೆಂತ್ಯ ನಾನು ನೋಡಿ ಹೀಗೆ ಕುಟ್ಟಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಹಾಕೋಣ. ವಾಸನೆ ಚೆನ್ನಾಗಿರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ನೋಡಿ, ಅವಲಕ್ಕಿ ಈಗ ಈ ಥರ ಪುಡಿ ಪುಡಿ ಆಗಿದೆ. ಈಗ ಇದನ್ನು ಒಗ್ಗರಣೆದಕ್ಕೆ ಹಾಕ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೆರಡು ನಿಮಿಷ ಮುಚ್ಚಿಟ್ಬಿಡೋಣ. 2 ನಿಮಿಷ ಆಗಿದೆ, ತೆಗೆದು ನೋಡೋಣ. ಈಗ ಗೊಜ್ಜು ಅವಲಕ್ಕಿ ರೆಡಿ. ನೋಡಿ, ಉದ್ದುದ್ರಾಗಿದೆ. ಕೊನೆಯಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು. ಒಂದು ಸಲ ಈ ರೀತಿ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ.